ಈ ಕೇಂದ್ರ ಸರ್ಕಾರದ್ದೇ ಕೆಲಸ ಅಂತೆ ಈ ನಮ್ಮಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾ ವಲಸಿಗರನ್ನೆಲ್ಲ ಒದ್ದು ಹೊರಹಾಕ್ಬೇಕಾಗಿರುವಂತಹದ್ದು. ರಾಜ್ಯ ಸರ್ಕಾರದ ಏನು ಕೆಲಸ ಇಲ್ವಂತೆ. ಸರಿ ಕಣ್ರಯ್ಯ, ಇದೇ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ NRC ಬಿಲ್ ತಂದಾಗ ಎದೆದೆ ಬಡ್ಕೊಂಡು ರಸ್ತೆಯಲ್ಲೆಲ್ಲ ಉರುಳಾಡಿ ಮೋರಿಲೆಲ್ಲ ಬಿದ್ದು ಅದರ ವಿರುದ್ಧವಾಗೆಲ್ಲ ಪ್ರತಿಭಟನೆಗಳನ್ನ ಮಾಡ್ಬಿಟ್ರಿ. ಅಯ್ಯೋ, ನಮ್ಮ ಹತ್ರ ಪೇಪರ್ ಇಲ್ಲ, ಪೆನ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ಡೈಲಾಗ್ಗಳನ್ನೆಲ್ಲ ಹೊಡ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರಿ. ಆ ಬಿಲ್ನ ವಿರೋಧಿಸ್ಬಿಟ್ರಿ. ಅವತ್ತೇ ಅಂದೇನೆ ಆ ಬಿಲ್ ಪಾಸ್ ಆಗಿದ್ದಿದ್ರೆ ಇವತ್ತಿನ ದಿನ ಕಾನೂನುಬದ್ಧವಾಗಿ ರಾಷ್ಟ್ರೀಯ ನಾಗರಿಕರ ನೋಂದಣಿ ಆಗ್ತಿತ್ತು. ಕಾನೂನುಬದ್ಧವಾಗಿ ರಾಷ್ಟ್ರೀಯ ನಾಗರಿಕರ ನೋಂದಣಿ ಅವತ್ತೇ ಆಗಿದ್ದಿದ್ರೆ ಯಾರ ಅಕ್ರಮ ಯಾರ ಸಕ್ರಮ ಅಂತ ತುಂಬಾ ತುಂಬಾ ಸುಲಭವಾಗಿ ಗುರುತಿಸಬಹುದಾಗಿತ್ತು. ಅವಾಗೆಲ್ಲ ಅಕ್ರಮ ವಲಸಿಗರನ್ನೆಲ್ಲ ಒದ್ದು ಹೊರ ಕಳಿಸ್ಬೋದಾಗಿತ್ತು ತಾನೆ. ಯಾಕೆ, ಯಾವ ಉದ್ದೇಶದಿಂದ, ಯಾವ ಕಾರಣದಿಂದ ನೀವು ಅವತ್ತಿನ ದಿನ ಆ ಬಿಲ್ನ ವಿರುದ್ಧವಾಗಿ ಪ್ರತಿಭಟನೆಗಳನ್ನ ಮಾಡಿದ್ರಿ? ಅಯ್ಯಯ್ಯೋ, ನಿಮ್ಮ ನಾಯಕರುಗಳು ಡೆಲ್ಲಿನಲ್ಲಿ ನಿಂತ್ಕೊಂಡು ಮಾನವೀಯತೆಯನ್ನು ತೋರಬೇಕು, ಕರುಣೆಯನ್ನು ತೋರಬೇಕು, ಮನುಷ್ಯತ್ವವನ್ನ ತೋರಬೇಕು, ಆ ವಲಸಿಗರ ಪರವಾಗಿ ನಾವಿದ್ದೀವಿ, ಅವ್ರಿಗೆ ಬೇಕಾಗಿರುವಂತಹ ಬೆಂಬಲಗಳನ್ನೆಲ್ಲ ನೀಡ್ತೀವಿ ಅಂತೆಲ್ಲ ಡೈಲಾಗ್ ಹೊಡಿತಾ ಇದ್ರು. ಯಾಕೆ ಹೊಡಿತಾ ಇದ್ರು? ಯಾಕೆ ಬೆಂಬಲ ನೀಡಿದ್ರಿ ಅವತ್ತಿನ ದಿನ? ಇವತ್ತಿನ ದಿನ ಪ್ರಶ್ನೆಯನ್ನ ಮಾಡ್ತೀರಾ ಕೇಂದ್ರ ಸರ್ಕಾರನ, ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರನ? ಯಾವ ಯೋಗ್ಯತೆಯನ್ನ ಇಟ್ಕೊಂಡು ನೀವು ಪ್ರಶ್ನೆಯನ್ನ ಮಾಡ್ತಿದ್ದೀರಾ ಇವತ್ತಿನ ದಿನ? ಸರಿ, ಅದೆಲ್ಲ ಮುಗಿದೋದಂತಹ ಕತೆ. ಈಗ ಎಲ್ಲರಿಗೂ ತಿಳಿದಿರೋ ಹಾಗೆ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಚುನಾವಣಾ ಆಯೋಗ SIR ನಡೆಸ್ತಿದೆ. ಅಂದ್ರೆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆಯನ್ನ ಮಾಡ್ತಾ ಇದೆ. ಅದೇ ರೀತಿಯಾದಂತಹ ಪರಿಷ್ಕರಣೆಯನ್ನ ನಮ್ಮ ರಾಜ್ಯದಲ್ಲೂ ಮಾಡಬೇಕು ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಈಗ ಅದರ ವಿರುದ್ಧವಾಗೂ ಹೇಳಿಕೆಗಳನ್ನ ನೀಡ್ತಿದ್ದೀರಾ. ಯಾಕೆ? ಇವಾಗ ಲೋಕಲ್ ಎಲೆಕ್ಷನ್ಗಳು ಬರ್ತಿದಾವೆ, ಹಾಗಾಗಿ ಅಂತನಾ? ವೋಟ್ ಬ್ಯಾಂಕ್ ಮಿಸ್ ಆಗೋಗ್ಬಿಡುತ್ತೆ, ಅವರೆಲ್ಲ ಹೊರಟೋಗ್ಬಿಟ್ರೆ ನಮ್ಗೆ ವೋಟ್ ಹಾಕೋರ್ ಗತಿ ಇರೋದಿಲ್ಲ ಅಂತನಾ? ಆ ಅಕ್ರಮ ವಲಸಿಗರು ಯಾವ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತಲ್ಲ ಗೊತ್ತು. ಅವ್ರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನೆಲ್ಲ ಯಾರು ಮಾಡ್ಕೊಡ್ತಿರೋದು ಅಂತ ಗೊತ್ತು. ಯಾಕೆ ಗೊತ್ತಿಲ್ವಾ? ನಿಮ್ಗಳು ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳ್ಬಿಡಿ. ನೀವು ನೋಡೋಣ, ನೀವು ಮನೆಗೆ ಹೋಗಿ ನೀವು ಮನಸ್ಸಾಕ್ಷಿಯಾಗಿ ಹೇಳ್ಬಿಡಿ. ನಿಮ್ಮ ತಾಯಿಯವರ ಮೇಲೆ ಪ್ರಮಾಣವನ್ನ ಮಾಡಿಬಿಟ್ಟು ಯಾವ್ಯಾವ ಸ್ಟೇಟ್ನಲ್ಲಿ ಬಿಜೆಪಿ ಯಾವ್ಯಾವ ಸ್ಟೇಟಲ್ಲಿ ಇಲ್ಲ, ಆ ಬಿಜೆಪಿ ಇಲ್ಲದೆ ಇರೋಂತಹ ಸ್ಟೇಟ್ ಅಲ್ಲೇನೆ ಅಕ್ರಮ ವಲಸಿಗರು ಹೆಚ್ಚಾಗಿ ನೆನೆಸಿದಂತಹದ್ದು. ನಿಮ್ಮ ಅಕ್ಕ ದೀದಿ ಇಲ್ವಾ? ಕೇಳಬೇಕಾಗಿತ್ತು. ಯಾಕೆ ಅಷ್ಟೊಂದು ಜನ, ಲಕ್ಷಾಂತರ ಮಂದಿ ಅದೇಗ್ ಬಂದ್ರು ಒಳಗಡೆಗೆ? ಎಲ್ಲಿಂದ ಬಂದ್ರು? ಯಾವ ಬಾರ್ಡರ್ ದಾಟಿದ್ರು ಅಂತ ಕೇಂದ್ರ ಸರ್ಕಾರನ ಪ್ರಶ್ನೆಯನ್ನ ಮಾಡೋದು, ಸೇನೆಯನ್ನ ಪ್ರಶ್ನೆಯನ್ನ ಮಾಡೋದು. ಈ ಬೆಂಗಳೂರಲ್ಲಿ ಸಿಕ್ಕಿದ್ರಲ್ಲಪ್ಪ ಒಂದಷ್ಟು ಜನನ, ಅವ್ರು ಹೇಳ್ತಾರೆ ನಾವು 25 ವರ್ಷದಿಂದ ಇಲ್ಲೇ ನೆಲೆಸಿದೀವಿ ಅಂತ. 25 ವರ್ಷದಿಂದ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಆಯ್ತಾ? 30 ವರ್ಷದಿಂದ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಆಯ್ತಾ? ಯಾರಿದ್ದಿದ್ದು? ಯಾರು ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದು? ನಿಮ್ಮವರೇ ತಾನೆ. ನಿಮ್ಮವರೇನೆ ಒಳಗಡೆ ಬಿಟ್ಕೊಂಡ್ಬಿಟ್ಟು ಅವ್ರು ಒಳಗಡೆ ಬಂದ್ರು, ಮಕ್ಕಳು ಮಾಡ್ಕೊಂಡ್ರು, ಮೊಮ್ಮಕ್ಕಳನ್ನ ಮಾಡ್ಕೊಂಡ್ರು, ಮದುವೆನೂ ಮಾಡ್ಕೊಂಡ್ರು, ವ್ಯಾಪಾರವನ್ನು ಕಟ್ಕೊಂಡಿದ್ದಾರೆ. ಇದ್ರಲ್ಲಿ ನಮ್ಮಲ್ಲಿರುವಂತವ್ರು ಕೆಲವೊಂದಷ್ಟು ಜನ ನೋಡ್ಬೇಕು, ಕೆಲವೊಂದಷ್ಟು ಸಂಘಟನೆಗಳಂತ ಇದು ಬೇರೆ ಇದೇವಂತೆ, ಲೋಕಲ್ ಬಾಡಿನ ಇದು ಏನದು ಪ್ರೊಟೆಕ್ಟ್ ಮಾಡೋದಕ್ಕೆ. ಅಯ್ಯೋ, ಹಿಂದಿ ವಾಲಾಗಳು ಬಂದ್ಬಿಟ್ಟು ನಮ್ ಕೆಲಸ ಕಿತ್ಕೊಂಡ್ಬಿಡ್ತಿದಾವೆ. ಅಯ್ಯೋ, ಆಂಧ್ರದಿಂದ ಬಂದ್ಬಿಡ್ತಾರೆ, ತಮಿಳ್ನಾಡಿಂದ ಬಂದ್ಬಿಡ್ತಾರೆ, ಕೇರಳದಿಂದ ಬಂದ್ಬಿಡ್ತಾರೆ. ಇಂತಹ ಸಂಘಟನೆಗಳು ಯಾವನೊಬ್ಬನೂ ಆ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಮಾತನಾಡಲಿಲ್ಲ. ಯಾಕೆ? ಅವ್ರು ನಿಮ್ ಕೆಲಸಗಳು ಕಿತ್ಕೊಳ್ತಿಲ್ವಾ? ಯಾಕೆ ಮಾತಾಡಲ್ಲ ಅವ್ರ ವಿರುದ್ಧವಾಗಿ? ನಿಮ್ಗೆ ಅಲ್ಲಿಂದ ಕೀ ಕೊಟ್ರೆ ಮಾತ್ರ ನೀವು ಇಲ್ಲಿ ಬರೋದು, ಇಲ್ಲಾಂದ್ರೆ ಬರೋದಿಲ್ಲ. ಮಾತಾಡಿ, ಅವರು ವಲಸಿಗರೇ ತಾನೆ. ನಿಮ್ಗೆ ಹಿಂದಿ ವಾಲಗಳು ವಲಸಿಗರ ತರ ಕಾಣಿಸ್ತಾರೆ, ತಮಿಳ್ನಾಡವ್ರು ವಲಸಿಗರ ತರ ಕಾಣಿಸ್ತಾರೆ, ಆಂಧ್ರದವ್ರು ವಲಸಿಗರ ತರ ಕಾಣಿಸ್ತಾರೆ, ಬಾಂಗ್ಲಾದವ್ರು ನಿಮ್ಗೆ ವಲಸಿಗರ ತರ ಕಾಣೋದಿಲ್ಲ. ಬಿಡ್ರಿ, ಪ್ರತಿಯೊಂದಕ್ಕೂ ನಾವು ಕೇಂದ್ರ ಸರ್ಕಾರನೇ ಪ್ರಶ್ನೆ ಮಾಡೋದಲ್ಲ. ರಾಜ್ಯ ಸರ್ಕಾರದ ಕೆಲಸಗಳಿರುತ್ತೆ, ರಾಜ್ಯಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ನಿಮ್ಗೇನು, ನಿಮ್ ಕ್ಷೇತ್ರದಲ್ಲಿ ಒಂದು ವೋಟ್ ಬ್ಯಾಂಕ್ನ ಗಟ್ಟಿ ಮಾಡ್ಕೊಂಡ್ರೆ ಸಾಕು. ಗೊತ್ತಿಲ್ವಾ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ವೋಟ್ ಹಾಕ್ತಾರೆ, ಏನೇನೆಲ್ಲ ಬೆಂಬಲವನ್ನ ಇಟ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೆಲ್ಲ ಬೇಕಾಗಿರೋಂತಹ ಏನ್ ಬೇಸ್ಗಳನ್ನೆಲ್ಲ ಯಾರು ಮಾಡ್ಕೊಡ್ತಿದ್ದಾರೆ ಅಂತ? ಯಾರು ಹೋಗಿ ಹಿಡಿದು ಬಿಡ್ರೆ ಸಾಕು, ಅವ್ರನ್ನ ಪೊಲೀಸ್ ಅವ್ರು ಬರ್ತಾರಂತೆ, ಕರ್ಕೋತಾರಂತೆ, ಆಮೇಲೆ ಎಲ್ಲಿ ಹೋಗ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ.
ಅಂದ್ರೆ ಇಂಡೈರೆಕ್ಟ್ ಆಗಿ ನೀವೇ ಪ್ರೊಟೆಕ್ಟ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟು ಎಲ್ಲೆಲ್ಲಿ ಬೇಕೋ ಯಾವ ಕ್ಷೇತ್ರಕ್ಕೆ ಬೇಕೋ ಅಲ್ಲಿ ನಿಲ್ಸ್ಕೊತಿದ್ದೀರಾ. ಹೇಳ್ತಾರೆ ಅಲ್ಲೇನೆ ಲೋಕಲ್ ಅಲ್ಲಿ ಇರೋಂಥವ್ರು, ಅಯ್ಯೋ ಈಗ ಒಂದು ವರ್ಷದಿಂದ ಇರಲಿಲ್ಲ, ಅಲ್ಲೇ ಬಂದ್ಬಿಟ್ಟಿದ್ದಾರೆ. ಎಲ್ಲಿಂದ ಬಂದ್ಬಿಟ್ರೆ ಹಾಗಾದ್ರೆ? ಅವನ್ಯಾರೊಬ್ಬ ಪುಣ್ಯಾತ್ಮ ಒಂದು ಮ್ಯಾಪ್ ಬೇರೆ ತಂದ್ಬಿಟ್ಟು ಇಟ್ಕೊಂಡು ಹೇಳ್ತಿದ್ದ, ಅಲ್ಲಿಂದ ಬಾರ್ಡರ್ ಇಲ್ಲಿಂದ ಬಂದ್ಬಿಡ್ತಾರಂತ, ಅದನ್ನ ಕಾಪಾಡ್ಬೇಕಾಗಿರೋದು ಯಾರಂತೆ. ಅದ್ ಕೇಳಿದ್ದು ನಿಮ್ಮ ಅಕ್ಕ ದೀದಿನ್ ಕೇಳಿ ಚೆನ್ನಾಗಿ ಹೇಳ್ತಾರೆ ಅಂತ. ಬಿಡ್ರಿ ಒಂದ್ ಪಕ್ಷನ ಸಪೋರ್ಟ್, ನಾನು ಒಂದ್ ಪಕ್ಷನ ಸಪೋರ್ಟ್ ಮಾಡ್ತೀನಿ ಇಲ್ಲ ಅಂತಲ್ಲ, ಪ್ರತಿಯೊಂದ್ರಲ್ಲೂ ರಾಜಕೀಯನೇ ಮಾಡೋದಕ್ಕೆ ಹೋಗ್ಬಾರ್ದು. ದೇಶದ ವಿಚಾರ ಬಂದಾಗ ಬೆಳೆಸ್ಕೊಳ್ಳಿ ಒಂದ್ ಸ್ವಲ್ಪ ದೇಶಾಭಿಮಾನ ಅನ್ನೋದನ್ನ. ಸೇನೆಲ್ಲಂತೂ ಕೆಲಸ ಮಾಡೋದಕ್ಕಾಗೋದಿಲ್ಲ ತಾನೇ. ಸೇನೆ ಬಾರ್ಡರ್ ಏನ್ ಮಾಡ್ತಿದೆ ಅದನ್ನ ನೀವು ಒಳಗಡೆ ನಿಂತ್ಕೊಂಡು ಮಾಡಬೇಕು. ನಾವು ಹಾಗಾಗಿನೇ ದೇಶ ಅಭಿಮಾನ ಅನ್ನೋದನ್ನ ಹೇಳ್ಕೊಟ್ಟಿರುವಂತಹ ಪಕ್ಷಕ್ಕೆ ನಿಂತ್ಕೊಳ್ಳೋದು, ಅವ್ರ ಜೊತೆಗೆ ನಿಂತ್ಕೊಳ್ಳೋದು, ಅವರಿಗೆ ಬೆಂಬಲವನ್ನ ನೀಡೋದು. ನಾವೆಲ್ಲ ವಿಷಯದಲ್ಲೂ ಬೆಂಬಲಿಸೋದಿಲ್ಲ, ಖಂಡಿತವಾಗಿ ಬೆಂಬಲಿಸೋದಿಲ್ಲ. ದೇಶದ ರಕ್ಷಣೆ ವಿಚಾರ ಅಂತ ಬಂದಾಗ ನಾವು ಸಪೋರ್ಟ್ ಮಾಡೋದೇನೆ ಬಿಜೆಪಿಗೆ. ಯಾಕೆ ಅಂತ ನಿಮ್ಗೂ ಸಹ ಗೊತ್ತು. ನೀವು ಯಾಕೆ ಬಿಜೆಪಿನ ವಿರೋಧ ಮಾಡ್ತೀರಾ ಅಂತ ನಮಗೆ ಗೊತ್ತು. ನಿಮ್ಗೆ ಏನ್ ಬೇಕು ಅದನ್ನ ನೀವು ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ನಿಮ್ಮ ವೈಯಕ್ತಿಕವಾಗಿ. ಹಾಗಾಗಿ ನೀವು ಬಿಜೆಪಿನ ವಿರೋಧಿಸ್ತೀರಾ. ನಾವು ದೇಶಕ್ಕೋಸ್ಕರ ನಾವು ಬಿಜೆಪಿನ ಬೆಂಬಲಿಸ್ತೀವಿ ಅಷ್ಟೇ. ನಮಗೂ ನಿಮಗೂ ಇರುವಂತಹ ವ್ಯತ್ಯಾಸ. ದಯಮಾಡಿ ಇವಾಗಲೂ ಹೇಳ್ತಿದ್ದೀನಿ ಕೇಳಿ, ದೇಶಾಭಿಮಾನವನ್ನ ಬೆಳೆಸ್ಕೊಳ್ಳಿ. ದೇಶ ಇದ್ರೇನೆ. ಒಂಚ ಕಾಯ್ಕೊಂಡು ನಿಂತಿದ್ದಾರೆ, ನೋಡ್ತಿದ್ದೀರಾ ಪ್ರಪಂಚದಾದ್ಯಂತ ಏನಾಗ್ತಿದೆ ಅಂತ ಅಂದ್ಬಿಟ್ಟು. ನಿಮ್ಮಗಳು ನಮ್ಮಂತವ್ರ ಪಾಠ ಹೇಳ್ಬೇಕು. ಏನೋ ಹೇಳೋದು ನಾವು ಹೇಳ್ತಾನೆ ಇದೀವಿ ಪ್ರತಿದಿನ, ಕೇಳಂಗಿರ್ ಕೇಳಿ. ನಮಗೇನಿಲ್ಲ, ಇಲ್ಲಿಲ್ಲ ಅಂತಂದ್ರೆ ಬೇರೆ ಕಡೆಗೆ ಹೋಗ್ಬಿಡ್ತೀವಿ. ಇರಂತವ್ರು ನೀವೇನೆ, ಇದ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.